ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಈ 4 ವರ್ಷದ ನಂತರ 2019 ಅಂದ್ರೆ ಡಿಸೆಂಬರ್ 1, 2019 ಈ ಒಂದು ಟೆರಿಟೋರಿಯಲ್ ಆರ್ಮಿ ಅಂದ್ರೆ TA ಭರ್ತಿನ ಕರೆದಿದ್ರು. ಅದು 4 ವರ್ಷದ ನಂತರ ಇದನ್ನ ಕರೆದಾರ. ಈಗ ಏನು ನನಗೆ ಏಜ್ ಆಯ್ತಪ್ಪ ಅಂತಂದು ಮನೆಗೆ ಕುಂತಾರಲ್ಲ ಈ ಒಂದು ಭಾವಿ ಸೈನಿಕರು, ನಾ ಸೇನೆಯಲ್ಲಿ ಭರ್ತಿ ಆಗಬೇಕು, ನಾ ಮಿಲಿಟ್ರಿಗೆ ಹೋಗ್ಬೇಕು, ಸೈನಿಕ ಆಗ್ಬೇಕು ಅನ್ನೋಂಥ ಒಂದು ಕನಸು ಕಂಡಿದ್ರು. ಆದ್ರೆ ಅವ್ರಿಗೆ 21 ವಯಸ್ಸು ದಾಟಿತ್ತಲ್ಲ, ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಸುವರ್ಣ ಅವಕಾಶ ಅಂದ್ರೆ ಏನು? ಮೇನ್ ಇದ್ರೊಳಗೆ 18ರಿಂದ 42 ವರ್ಷದವರೆಗೂ 18ರಿಂದ 42 ವರ್ಷದವರೆಗೂ ಈ ಒಂದು TA ಭರ್ತಿಯಲ್ಲಿ ಇದಾಗಬಹುದು. TA ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ರಾದೇಶಿಕ ಸೇನಾ, ಟೆರಿಟೋರಿಯಲ್ ಆರ್ಮಿ. ಇದು ಝೋನ್ ವೈಸ್ ಕರೀತಾರ. ಈ ಝೋನ್ ವೈಸ್ ಈಗ ನಮ್ದು ಕರ್ನಾಟಕ ಎಷ್ಟನೇ ಝೋನ್ದೊಳಗೆ ಬರುತ್ತಪ್ಪ ಅಂದ್ರ 4ನೇ ಝೋನ್ದೊಳಗೆ ಬರುತ್ತೆ. ಇದ್ರ ಭರ್ತಿ ಯಾವಾಗ ಅದಾವಪ್ಪ ಅಂತಂದ್ರ ನವೆಂಬರ್ 4ರಿಂದ ಹಿಡಿದು ನವೆಂಬರ್ 12, 2024 ಮಟ ಅದಾವು. ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತ ಅನ್ನೋದನ್ನ ನಾನು ಈಗ ನಿಮಗೆ ತಿಳಿಸಿ ಹೇಳಕ್ ಬಂದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಇದೇನು ಸೆಲೆಕ್ಷನ್ ಪ್ರೊಸೆಸ್ ಐತಲ್ಲ, ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಸರಿಯಾಗಿ ತಿಳ್ಕೊಂಡ್ರು ಇದನ್ನ 100% ನೀವು ಸೆಲೆಕ್ಷನ್ ಆಗ್ಬೋದು. ಇದೇನು ಜಾಸ್ತಿ ದೊಡ್ಡ ಇದು ಇರೋದಿಲ್ಲ, ಎಕ್ಸಾಮ್ ಏನಂತ ಹಾರ್ಡ್ ಇರೋದಿಲ್ಲ, ಭಾಳ ಸಿಂಪಲ್ ಇರುತ್ತೆ. ಅದು ಎಕ್ಸಾಮ್ ಹೆಂಗಿರುತ್ತ, ಎಷ್ಟು ಪರ್ಸೆಂಟೇಜ್ ಮಾಡಿರ್ಬೇಕು, ಇದ್ರಾಗ ಯಾವ ಟ್ರೇಡ್ ಅದಾವು ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಅದು ಎಲ್ಲಿ ಐತಿ, ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಆಗತ್ತಾ, ಎಷ್ಟು ದಿನ ನಡೆದೈತೆ ಅನ್ನೋದ್ರ ಬಗ್ಗೆ ಪೂರಾ ಹೇಳ್ತೀನಿ. ಈಗ ಫಸ್ಟ್ ಏನಪ್ಪ ಅಂತಂದ್ರೆ, ಈ ಸೆಲೆಕ್ಷನ್ ಪ್ರೊಸೆಸ್ನೊಳಗ ಎಲ್ಲಕ್ಕಿಂತ ಮೊದಲಿರೋದ ಫಿಸಿಕಲ್ ಒಳಗೆ ಏನಿರ್ತೈತಪ್ಪ ಅಂತಂದ್ರ, ನೀವು 1600 ಮೀಟರ್ ರನ್ನಿಂಗ್ 5 ನಿಮಿಷ 15 ಸೆಕೆಂಡ್ ಒಳಗೆ ಬರಬೇಕು. 5 ನಿಮಿಷ 15 ಸೆಕೆಂಡ್ ಒಳಗೆ ಬರಬೇಕು. ಮತ್ತು ಹೊಳ್ಳಿ 20 ಪುಷಪ್ ಇರ್ತೈತಿ, ಅದ್ರಾಗ 12 ತೆಗೆದ್ರು ನೀವು ಪಾಸ್ ಹಾಕಿರಿ. ಆಮೇಲೆ ಹೈಟ್ ಎಷ್ಟಿರ್ಬೇಕಪ್ಪ ಅಂತಂದ್ರ 160 ಸೆಂಟಿಮೀಟರ್. ಹೈಟ್ 160 ಸೆಂಟಿಮೀಟರ್ ಇರಬೇಕು. ಈ ಗುಡ್ಗಾಡಿನವ್ರಿಗೆ ಒಂದು ಸ್ವಲ್ಪ ಸಡಿಲಿಕ್ಕೆ ಇರುತ್ತೆ. ಈಗ ನಮ್ಮ ಕಡೆ ಎಲ್ಲ ಜನರಿಗೆ ಉತ್ತರ ಕನ್ನಡ ಒಟ್ಟು ಕರ್ನಾಟಕದೊಳಗೆ ಎಲ್ಲರಿಗೆ ಎಷ್ಟು 160 ಮಿನಿಮಮ್ 160 ಸೆಂಟಿಮೀಟರ್ ಹೈಟ್ ಇರಬೇಕು. ವಜನ 50 kg, ಮಿನಿಮಮ್ 50 kg. ಈ ಚೆಸ್ಟ್ ಏನೈತಲ್ಲ ನಾರ್ಮಲ್ 77 ಇರ್ಬೇಕು. ಹಿಂಗೆ ಎಕ್ಸ್ಪೆಂಡೇಷನ್ ಮಾಡಿದಾಗ 5 ಹೆಚ್ಚಿಗೆ ಆಗ್ಬೇಕಂದ್ರೆ 77ರಿಂದ 82 ಬರಬೇಕು. ಇಷ್ಟಿರುತ್ತೆ ಫಿಸಿಕಲ್ನೊಳಗೆ. ಎಲ್ಲರಿಗಿಂತ ಮೇನ್ ಅಂತಂದ್ರೆ ರನ್ನಿಂಗ್. ನೀವು ರನ್ನಿಂಗ್ ಏನಾರ ಬಂದ್ರಿ ಅಂದ್ರ ನೀವು ಫಿಸಿಕಲ್ನಾಗ ಎಲ್ಲರೂ ಪಾಸ್ ಹಾಕಿರಿ. 20 ಪುಷಪ್ ಹೊಡಿದು ಏನು ದೊಡ್ಡ ಆಗೋದಲ್ಲ. ಈ ಒಂದು ಚೆಸ್ಟ್ ಎಕ್ಸ್ಪೆಂಡೇಷನ್ ಮಾಡಿಸೋದು ಏನು ದೊಡ್ಡ ಆಗೋದಲ್ಲ. ಈಗ ಸೆಕೆಂಡ್ ಇರೋದ ಮೆಡಿಕಲ್. ಮೆಡಿಕಲ್ನೊಳಗೆ ನಿಮ್ಗೆ ಒಂದು ಮೇನ್ ಮಾತು ಹೇಳ್ಬೇಕಪ್ಪ ಅಂತಂದ್ರೆ, ಮೆಡಿಕಲ್ನೊಳಗೆ ನಿಮಗೆ ಯಾವುದೇ ರೀತಿ ಆಪರೇಷನ್ನು ಅದು ಇದಾಗಿದ್ರ ಅದು ಬೇರೆ ಮಾತು. ಈಗ ನಮ್ಮ ಹೊಸ ಹುಡುಗರು ಏನ್ ಮಾಡಕತ್ತಾರ, ಒಂದು ತಿಂಡಿಗೆ ಅಂತಂದು ಆ ಸ್ಟ್ಯಾಚ್ಯೂ ಹಾಕೊಂತಾರ, ಆ ಟ್ಯಾಟೂ ಹಾಕ್ಬಾರ್ದು. ಆ ಟ್ಯಾಟೂ ಹಾಕೋದ್ರಿಂದ ಈ ಮೆಡಿಕಲ್ನಾಗ ಆರ್ಮಿ ಮೆಡಿಕಲ್ನೊಳಗ ಫೇಲ್ ಮಾಡ್ತಾರ. ಇದನ್ನ ನೀವು ಸರಿಯಾಗಿ ತಿಳ್ಕೊಂಡು ಅದು ಏನರ ಮಾಡಿಸಿದ್ರಿ, ಏನರ ತಪ್ಪಾಗಿ ಮಾಡಿಸಿದ್ರಿ ಅಂದ್ರೆ ಅದನ್ನ ಹೆಂಗೆ ಮಾಡ್ಕೋಬೇಕು, ಹೆಂಗೆ ಅದನ್ನ ಮಾಡಿಸ್ಕೋಬೇಕು, ಅದನ್ನ ಮಾಡಿಸ್ಕೊಂಡ ಹೋಗ್ಬೇಕು. ಮತ್ತು ಹೊಳ್ಳಿ ಇದು ಡಾಕ್ಯುಮೆಂಟ್ಸ್ ಏನೈತಲ್ಲ ನಿಮ್ಗೆ ಗೊತ್ತಿದ್ದೈತಿ. 10th ಮಾರ್ಕ್ಸ್ ಕಾರ್ಡ್, LC, ಡೊಮೆಸಿಯಲ್, ಇವು ರವಾಸಿ ಇವನ್ನೆಲ್ಲ ತೆಗಿಸಿರ್ತಾರಲ್ಲ, ಇವನ್ನಿಷ್ಟು ನಿಮ್ಮ ಜೋಡಿನ ತೊಗೊಂಡು ಹೋಗ್ಬೇಕು. ಮೆಡಿಕಲ್ ಅಂದ್ರೆ ಏನೈತಿ, ರಿಟರ್ನ್ ಎಕ್ಸಾಮ್ ಭಾಳ ಸಿಂಪಲ್ ಇರ್ತೈತಿ, ಭಾಳ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜನರಲ್ ನಾಲೆಜ್ಗೆ 15 ಕ್ವಶನ್ ಕೊಡ್ತಾರ.
15 ಕ್ವಶನ್ಗೆ ಅಂದ್ರೆ 2 ಮಾರ್ಕ್ಸ್ 30 ಮಾರ್ಕ್ಸ್ ಆಯ್ತು. ಮತ್ತೊಂದು ಜನರಲ್ ಸೈನ್ಸ್ ಅಂತ ಇರ್ತೈತಿ, ಅದಕ್ಕೂ 15 ಕ್ವಶನ್ 30 ಮಾರ್ಕ್ಸ್. ಮತ್ತು ಅದ್ರ ನಂತರ ಏನೈತಿ ಮ್ಯಾಥ್ಸ್ ಸಿಂಪಲ್ ಇರುತ್ತೆ, ಅಂತ ಏನು ಹಾರ್ಡ್ ಇರೋದಿಲ್ಲ. ಅದು 15 ಕ್ವಶನ್, ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್ 30 ಮಾರ್ಕ್ಸ್. 30 90 ಆಯ್ತು. ರೀಸನಿಂಗ್ ಅಂತಂದ ನಿಮಗೆ 5 ಕ್ವಶನ್ ಅಂದ್ರೆ ಮುಖಾಮುಖಿಯಾಗಿ ಕೇಳ್ತಾರ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದು 10 ಕ್ವಶನ್, ಟೋಟಲ್ 100 ಮಾರ್ಕ್ಸ್ ಆಯ್ತು. ಈಗ ಇದ್ರೊಳಗೆ ಇದು ರಿಟರ್ನ್ ಟೆಸ್ಟ್ ಆಯ್ತು. ರಿಟರ್ನ್ ಟೆಸ್ಟ್ ಆದ್ಮೇಲೆ ಫೈನಲ್ ರಿಸಲ್ಟ್ ನಿಮ್ದು ಮೆರಿಟ್ ಮೇಲೆ ತೆಗಿತಾರೆ. ಅದೇನ ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಮೆರಿಟ್ನ್ಯಾಗ ಬರ್ತೀರಿ. ಈಗೇನು ಅಗ್ನಿವೀರಕ್ಕೆ ನೀವೇನು ಪ್ರಿಪೇರ್ ಆಗಿದ್ದಿರಲ್ಲ, ಅದೇ ರೀತಿ ನಾರ್ಮಲ್ ಆಗಿ ಪ್ರಿಪೇರ್. ಇದೇನು ಅಗ್ನಿವೀರಕ್ಕಿಂತ ಹೊರತಾಗಿ ಏನಿಲ್ಲ. ನೆಕ್ಸ್ಟ್ ಇದಕ್ಕೆ ನಿಮಗೆ ಒಳ್ಳೆ ಒಂದು ಅವಕಾಶಪ್ಪ ಅಂತಂದ್ರೆ, ಎಲ್ಲಕ್ಕಿಂತ ಒಳ್ಳೆ ಅವಕಾಶ ಅಂದ್ರೆ ನೋಡ್ರಲ್ಲಿ 18ರಿಂದ 42 ವರ್ಷ ಮಟನು ನಿಮಗೆ ಏಜ್ ಸಡ್ಲಿಕ್ಕೆ ಐತಿ. 18ರಿಂದ 42 ಮಟನು ಏಜ್ ಸಡ್ಲಿಕ್ಕೆ ಐತಿ. ಈ ಒಂದು ಸದುಪಯೋಗನ ನೀವು ಏನ್ ಮಾಡ್ಕೋಬೇಕು, ಉಪಯೋಗ ಮಾಡ್ಕೋಬೇಕು. ಇನ್ನ ಇದ್ರೊಳಗೆ 2 ಟ್ರೇಡ್ ಇರ್ತಾವು. ಒಂದು GD, 2 ಟ್ರೇಡ್ ಮ್ಯಾನ್, 3ನೇದು ಕ್ಲರ್ಕ್. GD ಏನೈತಲ್ಲ ನಿಮಗೆ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಎಷ್ಟು ಬೇಕು, ಟೋಟಲ್ ಓವರ್ ಆಲ್ ಪರ್ಸೆಂಟೇಜ್ ನಿಮ್ಗೆ 45% ಆಗಿರ್ಬೇಕು ಇದ್ರಾಗ SLC ಒಳಗೆ. ಹೊಳ್ಳಿ ಎಲ್ಲಾ ಸಬ್ಜೆಕ್ಟ್ನೊಳಗೂ ನೀವು 33% ಪ್ಲಸ್ ಇರಬೇಕು. ಇದಾಯ್ತು GDಗೆ ಮಿನಿಮಮ್ 10th ಬೇಕು. ನೆಕ್ಸ್ಟ್ ಏನೈತಿ ಟ್ರೇಡ್ ಮ್ಯಾನ್ ಇಂದ ಏನೈತಿ 8th ಇದ್ರೂ ನಡೀತೈತಿ. ಎಲ್ಲಾ ಸಬ್ಜೆಕ್ಟ್ನೊಳಗೂ 33%ಗಿಂತ ಹೆಚ್ಚಿಗೆ ಇರಬೇಕು. ಆದ್ರ ಟ್ರೇಡ್ ಮ್ಯಾನ್ಯಾಗ ಒಂದು ಏನೈತಪ್ಪ ಅಂತಂದ್ರ, ನಿಮಗ ಟ್ರೇಡಿಂದ ಏನು ಟ್ರೇಡ್ ಮ್ಯಾನ್ ಅಂತಂದ್ರೆ ಏನ್ ಬರ್ತೈತಿ, ಕುಕ್ ಬರ್ತೈತಿ. ಈ ಒಂದು ಕಟಿಂಗ್ ಮಾಡ್ತಾರಲ್ಲ, ಕಟಿಂಗ್ ಮಾಡೋದು ಬಾರ್ಬಾರ್ ಅಂತಾರ, ಬಾರ್ಬಾರ್ ಬರ್ತೈತಿ. ಹೊಳ್ಳಿ ಮತ್ತೆ ಏನು ಸ್ವಿಪ್ಪರ್, ಇವೆಲ್ಲ ಟೇಲರ್, ಈ ತರ ಬರ್ತಾವಲ್ಲ. ಇದ್ರೊಳಗ ನಿಮ್ ಟ್ರೇಡ್ ಟೆಸ್ಟ್ ಇರ್ತೈತಿ. ನೀವು ಸಪೋಸ್ ಕುಕ್ಕಿಗೆ ಹಾಕಿದ್ರಿ ಅಂತಂದ್ರ ನಿಮಗೆ ಯಾವ್ದಾರ ಒಂದು ಏನಾರ ಸಬ್ಜಿ ಗಿಬ್ಜಿ ಮಾಡಾಕ, ಅಥವಾ ಏನಾರ ಒಂದು ಯಾವ ತರ ಅದನ್ನ ಸಬ್ಜಿ ಮಾಡ್ತಾರ ಅನ್ನೋದು, ಅದಕ್ಕೆ ಮೆನು ಯಾವ ತರ ತಯಾರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದನ್ನ ಟೆಸ್ಟ್ ತಗೊಂತಾರ. ಈಗ ಚೌರ ಕಟ್ ಮಾಡೋರು ಬರ್ತಾರ, ಚೌರ ಕಟ್ ಮಾಡುವಂತ ಟ್ರೇಡ್ ಹೇಗಿದ್ರ ನಿಮ್ಗೆ ಚೌರ ಕಟ್ ಮಾಡಿಸಿ ನೋಡಿಸ್ತಾರ. ಹಂಗ ಟ್ರೇಡ್ ಟೆಸ್ಟ್ ಇರ್ತೈತಿ. ಇದಕ್ಕ ಏನೈತಲ್ಲ ನೀವು ತಯಾರಿಗೆ ಹೋಗಿರ್ಬೇಕು. ನೆಕ್ಸ್ಟ್ ಕ್ಲರ್ಕಿಗೆ ಮಿನಿಮಮ್ ನಿಮ್ಗೆ 10+2 ಇದು ಇರ್ಬೇಕು. ಅಂದ್ರೆ PUC ಮುಗಿದಿರ್ಬೇಕು. 60 ಓವರ್ ಆಲ್ 60% ಆಗಿರ್ಬೇಕು. ನೀವು ಓವರ್ ಆಲ್ 60% ಆಗಿರ್ಬೇಕು. ಎಲ್ಲ ಸಬ್ಜೆಕ್ಟಿಗೂ 50+ ಅಬೋವ್ ಇರಬೇಕು, 50+ ಇರ್ಬೇಕು. ಇದಾಯ್ತು ಟ್ರೇಡಿಂದ. ಏಜಿಂದ ಅಂತೂ ಹೇಳಿದೆ. ಇದು ಜೋನ್ ಎಲ್ಲಿ ಬರ್ತೈತಿ, ನಮ್ದು ಜೋನ್ 4 ಒಳಗೆ ಬರ್ತೈತಿ. ಕರ್ನಾಟಕ ಜೋನ್ 4, ರಾಜಸ್ಥಾನ, ತಮಿಳುನಾಡು, ಏನಿದು ದಮನ್ ದೀವ್, ಲಕ್ಷದ್ವೀಪ, ದಮನ್ ದೀವ್, ನಗರ್ ಹವೇಲಿ, ಇವೆಲ್ಲ ಎಲ್ಲಿ ಬರ್ತಾವ, ಇದ್ರೊಳಗ ಜೂನ್ 4 ಬರ್ತಾವ. ಇನ್ನ ಇದು ಎಲ್ಲಿ ಐತಪ್ಪ ಅಂತಂದ್ರ ಭಾಳ ದೂರ ಏನಿಲ್ಲ, ನಮ್ಮ ಉತ್ತರ ಕರ್ನಾಟಕದ ಒಂದು ಏನಿದು ಏನಂತಾರೆ ಇದಕ್ಕ, ಗಂಡು ಮೆಟ್ಟಿದ ನಾಡ RMS ಗ್ರೌಂಡು ಬೆಳಗಾವದಾಗ ಆಗ್ತೈತಿ. RMS ಗ್ರೌಂಡು ಬೆಳಗಾವಿದೊಳಗ ಐತಿ. ನೀವೇನು ಎಷ್ಟೋ ಜನ ನೀವು ಇದ್ರ RMS ಗ್ರೌಂಡಿಗೆ ಹೋಗಿ ಬಂದಿರೋರ್ಬೇಕು. ನೀವು ಹೋಗಿ ಬಂದಿರಿದ್ರ ನಿಮ್ಗೇನು ದೊಡ್ಡ ಆಗಲ್ಲ, ಆರಾಮಾಗಿ ನೀವು ರನ್ನಿಂಗ್ ಅನ್ನ ಇದ್ರೊಳಗ ಪಾಸ್ ಮಾಡ್ಕೋಬಹುದು. ಆಯ್ತಲ್ಲ ಫ್ರೆಂಡ್ಸ್, ನಿಮಗೆ ಎಲ್ಲಾ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರ್ತೈತಿ ಏನಿರ್ತೈತಿ ಅನ್ನೋದ್ರ ಬಗ್ಗೆ ನಾನಂತೂ ಹೇಳಿದೆ. ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ರ ಅಥವಾ ಯಾವ್ದಾರ ಡೌಟ್ ಇದ್ರ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸೋಣ. ಜೈ ಹಿಂದ್.